ಸಾವು ಒಮ್ಮೊಮ್ಮೆ ಯಾವ ರೂಪದಲ್ಲಿ ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅಪಘಾತದಲ್ಲಿ ಸಾವಾಗಬಹುದು, ಹಾರ್ಟ್ ಅಟ್ಯಾಕ್ ಆಗಿ ಸಾವಾಗಬಹುದು. ಆದ್ರೆ ಇಲ್ಲೋರ್ವ ಕುಟುಂಬಕ್ಕೆ ಮಾವಿನ ಹಣ್ಣು ಸಾವನ್ನ ತಂದಿಟ್ಟಿದೆ. ಅದರಲ್ಲೂ ಕೂಡ ಮಾವಿನ ಹಣ್ಣು ತಿಂದ ತಕ್ಷಣ ಅಕ್ಕ ತಂಗಿ ಇಬ್ರು ಕೂಡ ಮೃತಪಟ್ಟಂತಹ ಘಟನೆಯೊಂದು ವರದಿಯಾಗಿದೆ. ಮೂಲತಃ ಬೀದರ್ ಜಿಲ್ಲೆಯ ಔರಾ ತಾಲೂಕಿನವರಾದಂತಹ ಈ ಕುಟುಂಬ ಕಳೆದ 10 ವರ್ಷಗಳ ಹಿಂದೆ ಕೆಲಸವನ್ನ ಅರಸಿ ಅಂತೇಳಿ ಹೈದರಾಬಾದ್ಗೆ ಹೋಗಿರುತ್ತೆ. ಅಲ್ಲಿ 5 ಜನ ಹೆಣ್ಣು ಮಕ್ಕಳು ಮತ್ತು ತಾಯಿ ವಾಸ ಮಾಡ್ತಾ ಇರ್ತಾರೆ. ಯಾರೋ ಸಂಬಂಧಿಕರು ತಂದು ಕೊಟ್ಟಂತಹ ಹಣ್ಣನ್ನ ಊಟ ಆದ ನಂತರ ರಾತ್ರಿ ಅವರು ತಿಂದಿರ್ತಾರಂತೆ. ತಿಂದಾದ ತಕ್ಷಣ ವಾಂತಿಯನ್ನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ವಾಂತಿಯನ್ನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ ನಂತರ ಎಲ್ಲರೂ ಕೂಡ ಭಯ ಬಿದ್ದು ಆಸ್ಪತ್ರೆಗೆ ದಾಖಲಾಗ್ತಾರೆ. ಆದ್ರೆ ಅದರಲ್ಲಿ ಅಕ್ಕ ತಂಗಿ 17 ವರ್ಷದ ಭವಾನಿ ಮತ್ತು 14 ವರ್ಷದ ಸಂಧ್ಯಾ ರಾಣಿ ಎನ್ನುವವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಡ್ತಾರೆ. ಇನ್ನೋರ್ವ ಸಹೋದರಿ ವಿಜಯಶ್ರೀ ಎನ್ನುವಾಕೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ. ಇನ್ನು ಅವರ ಇಬ್ರು ಸಹೋದರಿಯರು ಜೊತೆಗೆ ತಾಯಿ ಇಂದುಮತಿ ಹೇಗೋ ಬದುಕುಳಿದಿದ್ದಾರೆ, ಅವರಿಗೇನು ತೊಂದರೆ ಆಗಿಲ್ಲ. ಇವೆಲ್ಲ ಕಾರಣಗಳು ನೋಡ್ತಾ ಹೋದ್ರೆ ಮಾವಿನ ಹಣ್ಣಲ್ಲಿ ಬೆರೆಸಿದಂತಹ ಅತಿಯಾದ ರಾಸಾಯನಿಕ ಈ ಸಾವಿಗೆ ಕಾರಣವಾಯ್ತಾ, ಅಥವಾ ಊಟ ಮತ್ತು ಮಾವಿನ ಹಣ್ಣಿನ ಏನಾದ್ರೂ ಮಿಕ್ಸ್ ಆಗಿ ಫುಡ್ ಪಾಯ್ಸನಿಂಗ್ ಆಯ್ತಾ, ಅಥವಾ ಸಂಬಂಧಿಕರು ತಂದು ಕೊಟ್ಟಾಗಲೇ ಅದರಲ್ಲಿ ಏನಾದ್ರೂ ಬೆರೆಸಲಾಗಿತ್ತಾ, ಹೀಗೆ ಅನುಮಾನಾಸ್ಪದಗಳು ಇದೀಗ ಎದ್ದಿವೆ. ಒಟ್ನಲ್ಲಿ ಏನೋ ವಿಚಿತ್ರ ಗೊತ್ತಿಲ್ಲ, ಮಾವಿನ ಹಣ್ಣನ್ನ ತಿಂದ ತಕ್ಷಣ ಈ ಇಬ್ರು ಸಹೋದರಿಯರು ಸಾವನ್ನಪ್ಪಿದಂತ ವರದಿಯಾಗಿದೆ. ಇನ್ನೇನು ಮುಂದಿನ ತನಿಖೆ ಆದ ನಂತರವಷ್ಟೇ ಯಾವುದು ನಿಖರವಾದ ಕಾರಣ ತಿಳಿದು ಬರಬೇಕಿದೆ. ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡುತ್ತಿದೆ ಸಾಯಿ ಚೇತನ ಶಾಲೆ ಕಸಬಾ ಜಂಬಗಿ. ನರ್ಸರಿಯಿಂದ 5ನೇ ತರಗತಿ ತನಕ ಇರುವ ನಮ್ಮ ಶಾಲೆಯಲ್ಲಿ ನುರಿತ ಬೋಧಕರು, ಸ್ಮಾರ್ಟ್ ಕ್ಲಾಸ್, ವಿಶಾಲವಾದ ಆಟದ ಮೈದಾನ, ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ತರಗತಿ ಮಕ್ಕಳಿಗೆ ಪ್ರತ್ಯೇಕ ಕೊಠಡಿ, ಶಾಲಾ ವಾಹನ, ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಒತ್ತು ಕೊಡುತ್ತೇವೆ. ವಸತಿ ಶಾಲೆಗಳು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಚಿತ ಕೋಚಿಂಗ್, ಪಠ್ಯೇತರ ಚಟುವಟಿಕೆಗಳಿಗೂ ಒತ್ತು ನೀಡುತ್ತೇವೆ. ವಾರದಲ್ಲಿ 3 ದಿನ ಆಸಕ್ತ ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ನಡೆಸಲಾಗುತ್ತೆ. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕಾಗಿ ನಿಮ್ಮ ಆಯ್ಕೆ ಆಗಿರಲಿ ಸಾಯಿ ಚೇತನ ಶಾಲೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ, ಶೀಘ್ರವೇ ಭೇಟಿ ನೀಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.